ಗಡ್ಡ ಬಿಟ್ಕೊಂಡ್ಬಿಟ್ರೆ, ಟೋಪಿ ಹಾಕೊಂಡ್ಬಿಟ್ರೆ ಅವ್ರೇನ್ ದೊಡ್ಡ ಮುಸ್ಲಿಂ ನಾಯಕನ ಅಂದಂತ ನಲ್ಪಾಡ್ ತಪ್ಪಿಲ್ವಾ? ಸಾದಿಕ್ ಪೈಲ್ವಾನ್ ತಪ್ಪಿಲ್ವಾ? ಒಳಗೊಳಗಡೆ ಸುಮ್ನೆ ಅಲಿಗೇಷನ್ ಮಾಡೋದು. ಇದೆಯಾ ನಿಮ್ಮ ಹತ್ರ ಪ್ರೂಫು? ಜಮೀರ್ ಅಹ್ಮದ್ ಖಾನ್ ಫಂಡಿಂಗ್ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇದೆಯಾ ನಿಮ್ಮ ಹತ್ರ? ಏನ್ ಸಾಬೀತ್ ಮಾಡ್ತಾ ಇದ್ದೀರಾ ನೀವು ಈ ಮೂಲಕ? ನಿಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನ ನಿಮ್ಮ ಪಕ್ಷದ ಒಳಗಡೆ ಇಟ್ಕೊಳ್ಳೋದು ಬಿಟ್ಬಿಟ್ಟು ಅದನ್ನ ಬಹಿರಂಗವಾಗಿ ಚರ್ಚೆ ಮಾಡೋದ್ರ ಮೂಲಕ ರಿಜ್ವಾನ್ ಅವರನ್ನ, ಸಲೀಂ ಅಹಮದ್ ಅವರನ್ನ ಬಿಟ್ಟು ಪ್ರೆಸ್ ಮೀಟ್ ಮಾಡಿಸಿ ಜಮೀರ್ ಅಹಮದ್ ಒಬ್ರೇ ಅಲ್ಲ ನಾಯಕ, ಬಹಳಷ್ಟು ಜನ ನಾಯಕರಿದ್ದಾರೆ ಅಂತ ಪಕ್ಷದ ಒಳಗಿನ ವಿಚಾರವನ್ನ ಪ್ರೆಸ್ ಮೀಟ್ ಮಾಡಿ ನೀವು ಹೇಳಿಸೋಷ್ಟ್ರ ಮಟ್ಟಿಗೆ ಪಕ್ಷವನ್ನ ಹರಾಜ್ ಹಾಕಿರೋದು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಈ ಘಟನಾವಳಿಗಳು ಸರಿನಾ? ಡಿ ಕೆ ಶಿವಕುಮಾರ್ ಅವರೇ, ಪಕ್ಷ ಇಲ್ವಾ ನಿಮ್ಗೆ? ಪಕ್ಷದ ಒಳಗಡೆ ಚರ್ಚೆ ಮಾಡಬಹುದಾಗಿತ್ತಲ್ಲ ನೀವು? ಹೌದು ಮೇಡಮ್. ಆಮೇಲೆ ಅಲ್ಲ ಆದ್ಮೇಲೆ ಮೀಡಿಯಾ ಅಲ್ಲ ರೀ ಇಂಪಾರ್ಟೆಂಟು, ಪಕ್ಷ ಇಂಪಾರ್ಟೆಂಟು, ಮೀಡಿಯಾ ಅಲ್ಲ ನಿಮ್ಗೆ ಸ್ಥಾನಮಾನ ಗೌರವ ಕೊಡೋದು ಅಂತ ಡ್ಯಾಮೇಜ್ ಎಲ್ಲ ಆದ್ಮೇಲೆ, ಅದಕ್ಕಿಂತ ಮುಂಚೆ ಪಕ್ಷದ ಅಧ್ಯಕ್ಷರಾಗಿ ಎಲ್ಲಾರನ್ನು ಕರೆಸಿ ಕೂರಿಸಿ ಮಾತಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬಗ್ಗೆ ಸಮಾಲೋಚನೆ ನಡೆಸಿ ಅದಾದ್ಮೇಲೆ ತಾವು ಡಿಸಿಷನ್ ತಗೊಳ್ಬೇಕು. ಅದನ್ನ ಬಿಟ್ಟು ಯಾರೋ ಲೆಟರ್ ಬರ್ದ್ರಂತೆ, ಇಬ್ರು ಹೋದ್ರಂತೆ, ಅವ್ರು ಹೇಳಿದ್ರಂತೆ, ಅವ್ರ ಹೆಸರಿನ ಆಧಾರದ ಮೇಲೆ ಡೈರೆಕ್ಟ್ ಹೈಕಮಾಂಡ್ ಸಲೀಂ ಇವ್ರನ್ನ, ನಾಸಿರ್ ಅವ್ರನ್ನ ಮತ್ತೆ ಜಬಾರ್ ಅವ್ರನ್ನ ರಾಜೀನಾಮೆ ಕೊಡಿ ಅಂತ ಕೇಳಿ. ಹಾಗಾದ್ರೆ ಈ ಹಿಂದೆ ಯಾರು ಕೂಡ ಈ ರೀತಿಯಾಗಿ ಟಿಕೆಟ್ ಕೇಳೇ ಇಲ್ವಾ? ಏನ್ ಮೆಸೇಜೇ ಅರ್ಥ ಆಗ್ತಾ ಇಲ್ಲ. 90% ಮುಸಲ್ಮಾನರು ಈ ಬಾರಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಟೋಟಲ್ ಅವ್ರು ಗಳಿಸಿರುವಂತಹ ಮತಗಳಲ್ಲಿ 25% ಮುಸಲ್ಮಾನರ ಮತಗಳೇ ಕಾಂಗ್ರೆಸ್ಗೆ ಬಿದ್ದಿದೆ. ಬೇರೆ ಬೇರೆ ಜಾತಿ ಸಮುದಾಯಗಳಿಗೆ ಹೋಲಿಕೆ ಮಾಡಿದರೆ ಮುಸಲ್ಮಾನರು 80%ಗಿಂತ ಹೆಚ್ಚು ಮತವನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ 63%, ಕುರುಬ 63%, ಮುಸಲ್ಮಾನರು ಮಾತ್ರ 88% ಓಟ್ ಕೊಟ್ಟಿದ್ದಾರೆ ನಿಮ್ಗೆ. ಹಾಗಾದ್ರೆ ಶಿಸ್ತು ಕ್ರಮ ಕೇವಲ ಮುಸಲ್ಮಾನರಿಗೆ ಮಾತ್ರನಾ? ಬೇರೆಯವ್ರಿಗಿಲ್ವಾ? ಬರೀ ಮುಸಲ್ಮಾನರಿಗೆ ಮಾತ್ರನಾ ಶಿಸ್ತು ಕ್ರಮ? ಅವ್ರು ಓಟ್ ಕೇಳೋದು ತಪ್ಪು. ಅವ್ರು ಓಟ್ ಕೇಳಲಿಲ್ಲ ಅಂತ ಅವ್ರು ಕೋಪ ಮಾಡ್ಕೊಂಡ್ರೆ ಅದು ತಪ್ಪು. ಅವ್ರ ಪ್ರಚಾರಕ್ಕೆ ಬರೋದು ತಪ್ಪು, ಬರ್ಲಿಲ್ಲ ಅಂದ್ರೂ ತಪ್ಪು. ಅದು ಅಂದ್ರೆ ನಿಮಗೆ ಅತಿ ಹೆಚ್ಚು ಓಟ್ ಹಾಕ್ತವ್ರು, ನಿಮ್ಮನ್ನ ಬೆಂಬಲಿಸೋರು, ನೀವೇ ನಮ್ಮ ನಾಯಕರು ಎಂದು ನಿಮ್ಮನ್ನೇ ಒಪ್ಪಿಕೊಂಡವರು, ಅವ್ರ ಮೇಲೆ ಮಾತ್ರ ಶಿಸ್ತು ಕ್ರಮ. ಬೇರೆ ಬೇರೆ ಸಂದರ್ಭದಲ್ಲಿ ಯಾರು ಅಪಸ್ವರಗಳನ್ನ ಮಾತಾಡಿಲ್ವಾ? ನಮಗೂ ಒಂದು ಟಿಕೆಟ್ ಕೊಡಿ ಅಂತ ಕೇಳಿದ ಕವಿತಾ ರೆಡ್ಡಿ ಅವ್ರನ್ನ ತೆಗೆದು ಬಿಸಾಕಿದ್ರಿ ನೀವು. ಅದೇ ರೀತಿ ರಮ್ಯಾ ಅವ್ರ ಬಗ್ಗೆ ಏನಾದ್ರೂ ನೀವು ಕ್ರಮ ತಗೊಂಡ್ರ? ಅವಾಗಿರ್ಲಿಲ್ವ ಶಿಸ್ತು? ಕವಿತಾ ರೆಡ್ಡಿ ಬಹಳ ವರ್ಷಗಳಿಂದ ಕಾಂಗ್ರೆಸ್ಗೋಸ್ಕರ ತುದಿಗಾಲಲ್ಲಿ ನಿಂತು ನಾವು ವಕ್ತಾರರಾಗಿ ಎಷ್ಟು ಹಾರ್ಡ್ ಕೋರ್ ಅವರು ಕಾಂಗ್ರೆಸ್ನ ಡಿಫೆಂಡ್ ಮಾಡೋರು. ಅವ್ರೊಂದು ಮಾತಾಡ್ಬಿಟ್ರು ಅಂತ ಅವ್ರನ್ನ ತೆಗೆದು ಎಸಿದ್ರಿ. ರಮ್ಯಾ ಅವ್ರನ್ನ ಯಾಕೆ ಎಸಿಲಿಲ್ಲ ನೀವು? ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಸಲೀಂ ಉಗ್ರಪ್ಪ ವಿಚಾರದಲ್ಲಿ ಸಲೀಂ ವಿರುದ್ಧ ಕ್ರಮ ತಗೊಂಡ್ರು, ಉಗ್ರಪ್ಪನವ್ರ ವಿಚಾರದಲ್ಲಿ ಹಂಗೆ ಬಿಟ್ರು. ಪಿಕ್ ಅಂಡ್ ಚೂಸ್ ಮಾಡ್ತಾರೆ ಇವರು. ಹಂಗೆ ಕ್ಷೇತ್ರಗಳಲ್ಲಿ ಇದೇ ರೀತಿಯಾದಂತಹ ಬಂಡಾಯ ಅಥವಾ ಭಿನ್ನಮತ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಗಳಾದ್ರೆ ಎಷ್ಟು ಎಕ್ಸಾಂಪಲ್ ಬೇಕು? ಪರಮೇಶ್ವರ್ ಅವ್ರ ವಿಚಾರದಲ್ಲಿ ಪರಮೇಶ್ವರ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ರು. ಅವರೆಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಅಂತ ಅವರನ್ನ 2013ರಲ್ಲಿ ಸೋಲಿಸಿದ್ಯಾರು. MLC ಎಲೆಕ್ಷನ್ ನಲ್ಲಿ ಇಕ್ಬಾಲ್ ಅಹಮದ್ ಸರಡಗಿಯನ್ನ ಸೋಲಿಸಿದ್ಯಾರು. ಜಾಫರ್ ಶರೀಫ್ ಮೊಮ್ಮಗನನ್ನು ಸೋಲಿಸಿದ್ಯಾರು. ಬ್ಯಾಂಗ್ಳೂರ್ ಸೆಂಟ್ರಲ್ ನಲ್ಲಿ ಮನ್ಸೂರ್ ಅಲಿ ಖಾನ್ ಅನ್ನ ಸೋಲಿಸಿದವ್ರು ಯಾರು? ಈ ರೀತಿ ಲಿಸ್ಟ್ ತುಂಬಾ ದೊಡ್ಡದಿದೆ. ಅವ್ರೆಲ್ಲರ ವಿರುದ್ಧ ತಾವು ಕ್ರಮ ತಗೊಂಡ್ರ? ಪರಮೇಶ್ವರ್ ಅವ್ರ ಕೇಸಲ್ಲಿ ಯಾರ ವಿರುದ್ಧ ಕ್ರಮ ತಗೊಳ್ತೀರಿ? ಹಂಗಾದ್ರೆ ಇವತ್ತು ಪೊಸುಕ್ಕಂತ ಇವ್ರಿಗೆ ಶಿಸ್ತು ಅನ್ನೋದು ತುಂಬಾ ದೊಡ್ಡ ವಿಚಾರ ಆಗೋಯ್ತು. ಆಯ್ತು, ಜಮೀರ್ ವಿರುದ್ಧ ಕ್ರಮ ತಗೊಳ್ತೀರಾ? ತಗೊಳ್ಳಿ, ಆಯ್ತು ತಗೊಳ್ಳಿ. ನೀವು ನಾಗೇಂದ್ರ CM ಆಪ್ತರು, ರಾಜಣ್ಣ CM ಆಪ್ತರು, ಜಬ್ಬರ್ CM ಆಪ್ತರು, ನಸೀರ್ CM ಆಪ್ತರು. ಎಲ್ಲಿವರೆಗೆ ಮುಖ್ಯಮಂತ್ರಿಗಳು ತುಟಿ ಪಿಟಕ್ಕಂದಿಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಯಾಕಿರ್ಬೋದು?
ಗೊತ್ತಿಲ್ಲ, ಅವ್ರಿಗೆ ಭಯ ಇರಬೇಕು ಮೋಸ್ಟ್ಲಿ, ಕುರ್ಚಿ ಏನಾದ್ರೂ ಮಿಸ್ ಆಗ್ಬಿಡುತ್ತೆ ಅಂತ. ಹೈಕಮಾಂಡ್ ವಿರುದ್ಧ ಮಾತಾಡಿದ್ರೆ ನಾಳೆ ಮತ್ತೆ ಕುರ್ಚಿ ಅವ್ರ ಸ್ಥಾನ ಬುಡಕ್ಕೆ ಪಲ್ಲಟ ಬೆಂಕಿ ಆಗ್ಬಿಟ್ರೆ. ಬೀಳುತ್ತೆ ಅಂತ. ಬಟ್ ಹೈಕಮಾಂಡ್ ಅಂದ್ರೆ ಯಾವ ಹೈಕಮಾಂಡ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಸ್ ಇಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಶಿವಗಂಗಾ ಬಸವರಾಜ್ ಅವರು ಮಾತಾಡಿದ್ದಾರೆ. ಅಲ್ಲ ರೀ, ಜಮೀರ್ ಅಹಮದ್ ಖಾನ್ ಅವರು ಅಷ್ಟು ಬೇಡವಾಗಿದ್ದವ್ರು, ಆದ್ರೆ ಕೇರಳಗೆಲ್ಲ ಯಾಕೆ ಕರೆಸ್ತಾ ಇದ್ರು ಅವ್ರನ್ನ ಅಂತ. ಆಮೇಲೆ ಮುಸಲ್ಮಾನ ನಾಯಕರು, ಒಗ್ಗಟ್ಟಿದೇನ್ರಿ ನಿಮ್ಮಲ್ಲಿ? ನಿಮ್ಮಲ್ಲಿ ಒಗ್ಗಟ್ಟು ಇಲ್ಲದೆ ಇರೋದಕ್ಕೆ ನಿಮ್ಮನ್ನ ಯೂಸ್ ಮಾಡಿ ಹಿಂಗ್ ಮಾಡ್ತಾ ಇರೋದು. ಒಗ್ಗಟ್ಟಿದ್ದಿದ್ರೆ ಹಿಂಗಾಗ್ತಿರ್ಲಿಲ್ಲ. ನಿಮ್ಮಲ್ಲಿ ಒಗ್ಗಟ್ಟಿದ್ದಿದ್ರೆ ನಿಮ್ ದಾವಣಗೆರೆ ದಕ್ಷಿಣದಲ್ಲಿ ಸೀಟು ಸಿಕ್ತಿತ್ತು. ನಿಮ್ಮಲ್ಲಿ ಒಗ್ಗಟ್ಟಿದ್ದಿದ್ರೆ ನಿಮ್ಮನ್ನ ಟಚ್ ಮಾಡೋಕ್ ಮುಂಚೆ ಹೆದರ್ತಿದ್ರು. ಹಂಗೆ ಬೇರೆ ಸಮುದಾಯಗಳನ್ನ ಟಚ್ ಮಾಡಕ್ ಹೇಳಿ ಅವ್ರನ್ನ. ಸಮುದಾಯದ ನಾಯಕರು ಹೆಂಗ್ ನಿಂತ್ಕೊಳ್ತಾರ ನೋಡೋಣ. ಹೌದು ಮೇಡಮ್. ನಿಮ್ಗೆ ಮಿನಿಸ್ಟರೇ ಆಗ್ಬೇಕು ಅನ್ನೋದಾದ್ರೆ ಕೇಳಿ, ಕೇಳಿ. 90% ಓಟ್ ಹಾಕಿದ್ದೀರಲ್ಲ ನೀವು ಮುಸಲ್ಮಾನರೆಲ್ಲರೂ ರಾಜ್ಯದಲ್ಲಿ. ನೀವು ಕಾಂಗ್ರೆಸ್ ಅನ್ನೇ ನಿಮ್ಮ ಉದ್ಧಾರಕ ಪಕ್ಷ. ಕಾಂಗ್ರೆಸ್ಸೇ ನಿಮ್ಗೆ ಏನಾದ್ರೂ ಮಾಡಕ್ಕೆ ಸಾಧ್ಯ ಇದ್ರೆ ಕಾಂಗ್ರೆಸ್ ಪಾರ್ಟಿ ಮಾತ್ರ ಭಾಷಣ ಹೊಡಿತೀರಲ್ಲ, ಕೇಳಿ. ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್ ನೀವು ಕೇಳಿ, ರಿಜ್ವಾನ್ ಅರ್ಷದ್ ನೀವು ಕೇಳಿ, ನಮಗೂ ಕೊಡಿ ಅಂತ. ಕೊಡಿ, ಕ್ಯಾಬಿನೆಟ್ ಅಲ್ಲಿ 3 ಸ್ಥಾನ ಕೊಡಿ ಮುಸಲ್ಮಾನರಿಗೆ ಅಂತ ಕೇಳಿ. ರೆಹಮಾನ್ ಇವ್ರಿದ್ದಾರೆ, ಯಾರು ಇಬ್ಬರಿಗೆ ಕೊಟ್ಟಿದ್ದಾರೆ, ಇನ್ನು 3 ಜನಕ್ಕೆ ಕೇಳಿ. ಬೇಡ ಅಂದ್ರು ಯಾರು? ಅದನ್ನ ಬಿಟ್ಟು ಇನ್ನೊಬ್ಬರನ್ನ ಇಳಿಸೋದಕ್ಕೆ ಇವೆಲ್ಲ ಷಡ್ಯಂತ್ರಗಳು ಎದಕ್ ಬೇಕಾಗಿತ್ತು ನಿಮ್ಗೆ? ಹಂಗಾದ್ರೆ ಮುಸಲ್ಮಾನರನ್ನ ಈಸಿಯಾಗಿ ಒಡೆದಾಳ್ಬೋದು ಅಂತ ಗೊತ್ತಾಯ್ತು ಇವತ್ತು. ನನಗನ್ಸಿದ ಮಟ್ಟಿಗೆ ಈಗ ಮೀಸಲಾತಿ ವಿಚಾರದಲ್ಲಿ ಏನ್ ಸ್ಟ್ಯಾಂಡೇ ಇಲ್ಲ ಇವ್ರದ್ದು, ಕಾಂಗ್ರೆಸ್ ಅವ್ರದ್ದು. ಅದನ್ನ ಕೇಳಲ್ಲ ಇವ್ರು ಮುಸಲ್ಮಾನರು. ಒಬ್ರು ಬೆಳೀತಿದಾರಂದ್ರೆ ಅವ್ರನ್ನ ಕೆಳಗಿಳಿಸಿ ತಾನು ಹೆಂಗ್ ಮೇಲೆ ಹತ್ಬೇಕು ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಿರೋದು. ಐ ಆಮ್ ಸಾರಿ, ನಾನು ಸಮುದಾಯವನ್ನ ನಾನು ಹೀಯಾಳಿಸ್ತಿಲ್ಲ, ಟೀಕೆ ಮಾಡ್ತಾ ಇಲ್ಲ. ಬಟ್ ಬದಲಾಗಿ ನಿಮ್ಮಲ್ಲಿರುವಂತಹ ಒಗ್ಗಟ್ಟು ಯಾವ ರೀತಿ ಎಕ್ಸ್ಪೋಸ್ ಆಗ್ತಾ ಇದೆ, ನಿಮ್ಮ ನಾಯಕರನ್ನ ಒಬ್ಬೊಬ್ಬರಾದ್ಮೇಲೆ ಒಬ್ಬರನ್ನ ಹೆಂಗ್ ಕಿತ್ತು ಬಿಸಾಕ್ತಾ ಇದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಹೌದಾ? ಹೌದು ಮೇಡಮ್.